ನಮಗೂ ಕಷ್ಟ ನಷ್ಟಗಳು ಸಾವಿರ ಇದಾವೆ. ಅದರಲ್ಲಿ ನೀವೊಂದು ಕೆಟ್ಟ ಕಮೆಂಟ್ ಹಾಕೋದ್ರಿಂದ, ಕೆಟ್ಟದಾಗಿ ನಮ್ಮನ್ನ ಬಿಂಬಿಸೋದ್ರಿಂದ, ಕೆಟ್ಟದಾಗಿ ನಮ್ಮನ್ನ ಟ್ರೋಲ್ ಮಾಡೋದ್ರಿಂದ ನಿಮ್ಗೆ ಏನ್ ಇದಾಗಲ್ಲ. 4 ಜನ ನಮ್ಮನ್ನ ನೋಡ್ಕೊಂಡು ಅಯ್ಯೋ ಅವಳಿಗೆ ಅಷ್ಟು ಒಳ್ಳೆ ಹೆಸರಾಯ್ತಾ ಅಲ್ಲಿ ನೋಡು ಅಂತಂದ್ಬಿಟ್ಟು ಏನ್ ಆಡ್ಕೊಂಡ್ಬಿಟ್ಟು ಒಂಚೂರು ನಗ್ತಾರ ಅಷ್ಟೇ. ನಿಮ್ ಯಾರಿಗೂ ನಾನು ಮೋಸ ಮಾಡಿಲ್ಲ. ಹಂಗೂ ನನ್ನಿಂದ ತಪ್ಪಾಗಿದೆ, ನನ್ನಿಂದ ಯಾರಿಗಾದ್ರೂ ಪ್ರಾಬ್ಲಮ್ ಆಗಿದೆ ಅಂತಾರೆ ದೂರ ನೀಡಿ ನೀವು. ಸುಮಾರು ಜನ ಹೆಣ್ಮಕ್ಳು ಕೂಡ ಬಂದ್ರು ನನ್ನ ಹತ್ರ ವರ್ಕಿಗೆ ಅಂತ. 2-3 ದಿನದಲ್ಲಿ ಅಕ್ಕ ಬ್ಲ್ಯಾಕ್ ಆಗ್ತೀನಿ, ಅಕ್ಕ ಸ್ಕಿನ್ ಟ್ಯಾನ್ ಆಗುತ್ತೆ, ಅಕ್ಕ ಏರ್ ಫಾಲ್ ಆಗುತ್ತೆ, ಅಕ್ಕ ವಾಶ್ರೂಮ್ಸ್ ಇರಲ್ಲ, ಟಾಯ್ಲೆಟ್ಸ್ ಇರಲ್ಲ, ಲೇಡೀಸ್ ಪ್ರಾಬ್ಲಮ್ ಆದಾಗೆಲ್ಲ ಇವೆಲ್ಲ ಹೆಂಗಕ್ಕ ಅಂತಂದ್ಬಿಟ್ಟಲ್ಲ ಸುಮಾರು ಅನ್ಕೊಂಡು ಹೋಗಿದ್ದಾರೆ. ನಮ್ಗೇನಿದ್ರಲ್ಲ ಏನು ಸುಖ ಇಲ್ಲ. ಅದಕ್ಕೋಸ್ಕರನೇ ನಾವು ಬದುಕಿದೀವಿ. ನಮ್ಮನ್ನು ಸ್ವಲ್ಪ ದಿನ ಬದುಕಕ್ ಬಿಡಿ, ಎಲ್ಲ ಕ್ಲಿಯರ್ ಆದ್ಮೇಲೆ ಬೇಕಾದ್ರೆ ನಮ್ಮ ಪಾಡಿಗೆ ನಾವು ಹೋಗ್ಬಿಡ್ತೇವೆ. ನೀವು ಚಂದಾಗಿರ್ಲಿ, ಇನ್ನೊಬ್ರ ಬಗ್ಗೆ ಆಡ್ಕೊಂಡು ಸರ್ಕಾರಿ ಶಾಲೆಗಳು ಎಲ್ಲೇ ಇದ್ರೂ ಹುಡುಕೊಂಡೋಗಿ ಬಣ್ಣ ಹಚ್ಚಿ ಅನು ಅಕ್ಕ ಅಂತಾನೆ ಕರೆಸಿಕೊಂಡಿರೋ ಅನು ಅಕ್ಕ. ನಾವು ನಮ್ಮ ಮನೆಗಳಿಗೆ ಬಣ್ಣ ಬಳಿಯೋದಕ್ಕೆ ಎಷ್ಟು ಲೆಕ್ಕಾಚಾರ ಹಾಕ್ತಿವಿ, ಅಂಥದ್ರಲ್ಲಿ ನೀವು ಶಾಲೆಗಳಿಗೆ ಯಾವ ಲೆಕ್ಕಾಚಾರ ಇಲ್ಲದೆ ಒಳ್ಳೆ ಉದ್ದೇಶದಿಂದ ನಿಸ್ವಾರ್ಥವಾಗಿ ಇಷ್ಟು ಶಾಲೆಗಳಿಗೆ ನೀವು ಬಣ್ಣವನ್ನ ಕೊಟ್ಟಿದ್ದೀರಿ. ನಾನು ಹನು ಕನ್ನಡತಿ. ನಾನು ಸುಮಾರು 5 ವರ್ಷಗಳಿಂದ ಸರ್ಕಾರಿ ಕನ್ನಡ ಶಾಲೆ ಉಳಿಸಿ ಅಭಿಯಾನವನ್ನ ಪ್ರಾರಂಭ ಮಾಡಿದೆ. ಇನ್ನೊಂದು ಕನ್ನಡ ಉಳಿಬೇಕು, ಕನ್ನಡ ಬೆಳಿಬೇಕು ಅಂತಂದ್ಬಿಟ್ಟು ಮಾತಲ್ಲಿ ಹೇಳ್ತೀವಿ, ಸಿನಿಮಾ ತೆಗಿತೀವಿ, ಎಲ್ಲೋ ಒಂದ್ ಕಡೆ ಹೋರಾಟಗಳಿದ್ದಲ್ಲಿ ಮಾತಾಡ್ತೀವಿ, ಒಂದು ಟ್ರೆಂಡ್ ನ ಕ್ರೇಜ್ ನ ಕ್ರಿಯೇಟ್ ಮಾಡ್ತೀವಿ, ಅಲ್ಲಿ ಒಂದ್ ಹೆಸರು ಮಾಡ್ತೀವಿ ಅಷ್ಟೇ. ನನ್ನ ಪ್ರಮುಖ ಉದ್ದೇಶ ಏನು ಅಂತಂದ್ರೆ ಪ್ರತಿಯೊಬ್ಬ ಬಡವನ ಶಿಕ್ಷಣ ಜೀವನ ಆರಂಭವಾಗುವುದು ಸರ್ಕಾರಿ ಕನ್ನಡ ಶಾಲೆಯಿಂದಾನೆ. ಸುಮಾರು ಜನ ಸ್ಕೂಲ್ಗಳಿಗೆ ನಾನು ಪೇಂಟ್ ಹಚ್ತೀನಿ, ಎಲ್ಲ ಕ್ಲೀನ್ ಮಾಡ್ತೀನಿ, ಚರಂಡಿ ಎಲ್ಲ ಅಂತಂದಾಗ ಒಂಥರ ಅಸಹ್ಯ ಪಟ್ಟು. ಎಷ್ಟೋ ಸರ್ಕಾರಿ ಕನ್ನಡ ಶಾಲೆಗಳು ಮುಚ್ತಾ ಇದಾವೆ. ಯಾಕಂದ್ರೆ ಶಾಲೆಗಳಿಗೆ ಮಕ್ಕಳು ಬರ್ತಾ ಇಲ್ಲ, ಶಾಲೆಯಲ್ಲಿ ವಾಶ್ರೂಮ್ಸ್ ಇಲ್ಲ, ಟಾಯ್ಲೆಟ್ಸ್ ಇಲ್ಲ, ಮತ್ತೆ ಆಟೋಪಕರಣ, ಪೀಠೋಪಕರಣ. ಎಷ್ಟೋ ಶಾಲೆಗಳಲ್ಲಿ ಮಕ್ಕಳು ಕಲಿತಾನೆ ಇಲ್ಲ, ಟೀಚರ್ಸೇ ಇಲ್ಲ. ಯಾರೋ ಗೆಸ್ಟ್ ಲೆಕ್ಚರ್ ಅಂತ ಆಗ್ತಾರ, ಅವ್ರು ಏನ್ ಕಲಿಸ್ತಾರ, ಏನ್ ಮಾಡಕತ್ತಾರ ಒಂದು ನಮ್ಗೆ ಗೊತ್ತಿರಲ್ಲ. ಭಾರತ ಅಭಿವೃದ್ಧಿ ವಿಷಯದಲ್ಲಿ ನನ್ನ ಕನ್ನಡ ಶಾಲೆಗಳು ಉಳಿಬೇಕು. ಕನ್ನಡ ಶಾಲೆಗಳು ಅಂತಲ್ಲ, ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಡ್ಬೇಕು. ಈಗೇನೋ ಒಂದಿಷ್ಟು ಸಮಸ್ಯೆಗಳಿಂದ, ನನ್ನ ಆರೋಗ್ಯ ಸಮಸ್ಯೆಗಳಿಂದ ನಾನು ಹಿಂದೆ ಸರ್ಕೊಂಡೆ. ಒಂದಿಷ್ಟು ಉತ್ತಮ ಬೆಳವಣಿಗೆ ಅಲ್ಲ. ಕೆಲವರು ಏನಾದ್ರು ಸತ್ತೋದ್ರೆ ನೀವು ಅವ್ರ ಅಪ್ಪ ಅಮ್ಮಗೆ ಏನೋ ತಂದು ಕೊಡ್ತೀರಾ? ನೀವು ತಂದ್ಕೊಡಕ್ಕೆ ನಿಮ್ಗೆ ಆಗುತ್ತಾ? ನಿಮ್ಗೆ ಹೇಳಿ, ನಿಮ್ಗೆ ನೀವು ತಂದ್ಕೊಡಕ್ಕೆ ಆಗುತ್ತಾ? ಎಷ್ಟೋ ಜನ ಹೆಣ್ಮಕ್ಳು ಈಗ ಗಂಡ್ಮಕ್ಳು ತರ ಬದುಕ್ತಿದ್ದಾರೆ. ಅವ್ರೇನೋ ಒಂದ್ ಇಂಡಿಪೆಂಡೆಂಟ್ ಆಗಿ ಬದುಕ್ತಿದಾರೆ ಅಂತಾರೆ. ಎಲ್ಲರೂ ಬಿಟ್ಟಿರೋರಿರಲ್ಲ. ಅವ್ರಿಗೂ ತಂದೆ ತಾಯಿ, ಮನೆ ಮಠ ಎಲ್ಲ ಇರುತ್ತೆ. ಅವ್ರು ಯಾವುದೋ ಪರಿಸ್ಥಿತಿಯಿಂದ ಹುಡುಗರ ಬಟ್ಟೆ ಹಾಕೋಕೆ ಸ್ಟಾರ್ಟ್ ಮಾಡಿರ್ತಾರೆ. ಹುಡುಗರ ತರ ಒಂದಿಷ್ಟು ಇಲ್ಲದೆ ಇದ್ರೂ ಹುಡುಗರ ಫೀಲಿಂಗ್ಸ್ನ ಅವ್ರವ್ರ ಮನ್ಸಲ್ಲಿನೂ ಮಾಡ್ಕೊಳಕ್ಕೆ ಇದು ಮಾಡಿರ್ತಾರೆ. ಯಾಕಂದ್ರೆ ನಾವು ಟೈಪ್ ಆಫ್ ಟ್ರಾನ್ಸ್ಜೆಂಡರ್ ತರ ನಾವು. ಯಾಕಂದ್ರೆ ನಾವು ಹುಡುಗಿಯಾಗಿ ಹುಟ್ಬಿಟ್ಟು ಹುಡುಗರ ತರ ಬದುಕಕ್ಕೆ ಕಲಿತೀವಿ. ಹುಡುಗರ ತರ ಹೆಂಗಿರ್ಬೇಕು, ಹುಡುಗರ ತರ ಹೆಂಗ್ ಬದುಕಬೇಕು, ಹುಡುಗರ ತರ ಸಮಾಜದಲ್ಲಿ ಯಾವ ತರ ಇರ್ಬೇಕು, ಹುಡುಗರ ತರ ಸಂಸಾರವನ್ನ ಹೇಗ್ ತೂಗಿಸ್ಬೇಕು ಅಂತಂದ್ಬಿಟ್ಟು ಎಷ್ಟೋ ಜನ ಹುಡುಗಿರು ನಾವು ಬೇರೊಂದು ತರ ಬದುಕ್ತಾ ಇದೀವಿ. ನಾವು ಒಂಥರ ಹಾಗೇನೆ ನಾವು ಹುಡುಗಿ ತರ ಹುಟ್ಬಿಟ್ಟು ಹುಡುಗರ ತರ ನಾವು ಚೇಂಜ್ ಆಗ್ತಾ ಹೋಗ್ತೀವಿ. ಯಾಕಂದ್ರೆ ಒಂದಿಷ್ಟು ಕಷ್ಟ ಕಾರ್ಪಣ್ಯಗಳನ್ನ ನಾವು ಡೈರೆಕ್ಟ್ ಆಗಿ ನೋಡಿರ್ತೀವಿ. ನಮ್ಗೇನು ವಯಸ್ಸು ದೊಡ್ಡದಿಲ್ಲ, ನಮ್ಗೂ ಕಷ್ಟ ನಷ್ಟಗಳು ಸಾವಿರ ಇದಾವೆ. ಅದರಲ್ಲಿ ನೀವೊಂದು ಕೆಟ್ಟ ಕಮೆಂಟ್ ಹಾಕೋದ್ರಿಂದ, ಕೆಟ್ಟದಾಗಿ ನಮ್ಮನ್ನ ಬಿಂಬಿಸೋದ್ರಿಂದ, ಕೆಟ್ಟದಾಗಿ ನಮ್ಮನ್ನ ಟ್ರೋಲ್ ಮಾಡೋದ್ರಿಂದ ನಿಮ್ಗೆ ಏನ್ ಇದಾಗಲ್ಲ. 4 ಜನ ನಮ್ಮನ್ನ ನೋಡ್ಕೊಂಡು ಅಯ್ಯೋ ಅವಳಿಗೆ ಅಷ್ಟು ಒಳ್ಳೆ ಹೆಸರಾಯ್ತಾ ಅಲ್ಲಿ ನೋಡು ಅಂತಂದ್ಬಿಟ್ಟು ಏನ್ ಆಡ್ಕೊಂಡ್ಬಿಟ್ಟು ಒಂಚೂರು ನಗ್ತಾರ ಅಷ್ಟೇ. ಅದ್ ಬಿಟ್ರೆ ಇನ್ನೇನು ಸಿಗಲ್ಲ ನಿಮ್ಗೆ ಅಷ್ಟೇ. ಮನುಷ್ಯ ಜೀವ ಯಾವಾಗ ಹೋಗುತ್ತೆ ಗೊತ್ತಿಲ್ಲ. ಎಲ್ಲರೂ ಒಂದಿನ ಸಾಯ್ತಾರೆ, ನಾನು ಸಾಯ್ತೀನಿ, ನೀವು ಸಾಯ್ತೀರ. ಆದ್ರೆ ಯಾಕೆ ಇನ್ನೊಬ್ರಿಗೆ ಈ ತರ ಕಷ್ಟಗಳನ್ನ ಕೊಡ್ತೀರಾ? ನಾವು ಯಾರಿಗೂ ಕಷ್ಟ ಕೊಟ್ಟಿಲ್ಲ. ನಾವು ನಮ್ಮ ಪಾಡಿಗೆ ನಾವು ಬದುಕ್ತಾ ಇದ್ದೀವಿ. ಏನೋ ಮಾಡ್ಬೇಕಂತ ನಾವು ಬಂದಿಲ್ಲ. ಸಮಾಜದಲ್ಲಿ ಹೆಸರು ಇಟ್ಸ್ಕೋಬೇಕು, ನೇಮ್ ಕ್ರಿಯೇಟ್ ಮಾಡ್ಕೋಬೇಕು, ಅದೆಲ್ಲ ಎಂತ ಇಲ್ಲ ನಮ್ಮ ತಲೆಯಲ್ಲಿ ಇರೋದು ಒಂದೇ, ಚೆನ್ನಾಗಿ ಬದುಕಬೇಕು. ನಾವೊಬ್ಬ ಈ ದೇಶಕ್ಕೆ, ಈ ರಾಜ್ಯಕ್ಕೆ ಒಂದೊಳ್ಳೆ ಉತ್ತಮ ಪ್ರಜೆಯಾಗಿ, ಉತ್ತಮ ನಾಗರಿಕಳಾಗಿ ಬದುಕಬೇಕನ್ನೋದು ನನ್ನ ತಲೆಯಲ್ಲಿ ಅಷ್ಟೇ ಇರೋದು. ನಿಮ್ ಯಾರಿಗೂ ನಾನು ಮೋಸ ಮಾಡಿಲ್ಲ. ಹಂಗೂ ನನ್ನಿಂದ ತಪ್ಪಾಗಿದೆ, ನನ್ನಿಂದ ಯಾರಿಗಾದ್ರೂ ಪ್ರಾಬ್ಲಮ್ ಆಗಿದೆ ಅಂತಾರೆ ದೂರ ನೀಡಿ. ನೀವು ದೂರ ನೀಡಬೇಕು. ಅದು ಬಿಟ್ಬಿಟ್ಟು ಪದೇ ನಮ್ಮ ಜೀವನದಲ್ಲಿ
ಈ ಒಂದು ಸೋಷಿಯಲ್ ಮೀಡಿಯಾವನ್ನು ಇದರಿಂದ ಬಂದ್ಬಿಟ್ಟು ನಮಗೆ ಕಾಡ್ಬೇಡಿ. ನೀವು ಅನ್ಬೋದು ಸೋಷಿಯಲ್ ಮೀಡಿಯಾನ ಬಿಟ್ಬಿಡಿ, ನಿಮ್ಮ ಪಾಡಿಗೆ ನೀವು ಅದು ಮಾಡಿ ಇದು ಮಾಡಿ ಅಂತಂದ್ಬಿಟ್ಟು. ಅದ್ರ ಬಗ್ಗೆ ನಮಗೆ ಗಮನ ಇದೆ. ಯಾಕಂದರೆ ಒಂದಿಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಂತ ನಾವು ಮಾಡಿದ್ದೀವಿ, ಅವು ಎಲ್ಲಿ ಕಳೆದೋಗ್ಬಿಡ್ತವೆ, ಮುಚ್ಚಿ ಹೋಗ್ಬಿಡ್ತವೆ ಅಂತಂದ್ಬಿಟ್ಟೆ ನಾವು ಸೇವೆ ಮಾಡಿದ್ದೀವಪ್ಪ, ಮಾಡಿಲ್ಲ ಅಂತಲ್ಲ, ತುಂಬ ಕಷ್ಟಪಟ್ಟಿದ್ದೀವಿ. ನೀವು ಪಬ್ಲಿಸಿಟಿಗಾಗಿ ಏನೋ ಒಂದು ಹೀರೋಯಿನ್ ಆಗಬೇಕು ಅವೆಲ್ಲ ಇಲ್ಲ. ಬರೀ ಬಿಸಿಲಲ್ಲಿ ಕೆಲಸ ಮಾಡಿ ನಿಮ್ಮ ಅಕ್ಕ ಹೆಂಗಿರುತ್ತೆ ಗೊತ್ತಾಗುತ್ತೆ, ನಿಮ್ಮ ಅಕ್ಕ ಹೆಂಗಾಗುತ್ತೆ ಗೊತ್ತಾಗುತ್ತೆ ನಿಮಗೆ. ಬರ್ರಿ ಒಂದೊಂದು ಶಾಲೆಯಲ್ಲಿ ಉಳ್ಕೊಳ್ಳಿ ನೀವು. ಗಂಡು ಮಕ್ಕಳು ಅನ್ನಲ್ಲ, ಹೆಣ್ಮಕ್ಳು ಅನ್ನಲ್ಲ, ಸುಮಾರು ಜನ ಹೆಣ್ಮಕ್ಳು ಕೂಡ ಬಂದರು ನನ್ನ ಹತ್ರ ವರ್ಕಿಗೆ ಅಂತ. 2-3 ದಿನದಲ್ಲಿ ಅಕ್ಕ ಬ್ಲ್ಯಾಕ್ ಆಗ್ತೀನಿ ಯಾಕ, ಅಕ್ಕ ಸ್ಕಿನ್ ಟ್ಯಾನ್ ಆಗುತ್ತೆ ಅಕ್ಕ, ಏರ್ ಫಾಲ್ ಆಗುತ್ತೆ ಅಕ್ಕ, ವಾಶ್ರೂಮ್ಸ್ ಇರಲ್ಲ, ಟಾಯ್ಲೆಟ್ಸ್ ಇರಲ್ಲ, ಲೇಡೀಸ್ ಪ್ರಾಬ್ಲಮ್ ಆದಾಗೆಲ್ಲ ಇವೆಲ್ಲ ಹೆಂಗಕ್ಕ ಅಂತಂದ್ಬಿಟ್ಟಲ್ಲ ಸುಮಾರು ಅಂದ್ಕೊಂಡು ಹೋಗಿದ್ದಾರೆ. ನಮ್ಗೇನು ಇದ್ರಲ್ಲಿ ಏನು ಸುಖ ಇಲ್ಲ, ಮಾಡಿದ್ದೀವಿ ಏನೋ ನಾನಷ್ಟೇ ಅಲ್ಲ, ಸುಮಾರು ಜನ ಹೆಣ್ಮಕ್ಳ ಬಗ್ಗೆ ತುಂಬ ತುಚ್ಛವಾಗಿ ನೀವು ಮಾತಾಡ್ತಿರ್ತೀರಾ. ನನಗೆ ಚಿಕ್ಕ ಪುಟ್ಟ ಕಮೆಂಟ್ಗಳು ನನಗೆ ಸಹಿಸೋಕ್ಕಾಗ್ತಿಲ್ಲ. ಅದೆಷ್ಟೋ ಜನರಿಗೆ ಎಷ್ಟು ಕೆಟ್ಟದಾಗಿ ನೀವು ಮಾತಾಡ್ತಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ. ತುಂಬ ಕೆಟ್ಟದಾಗಿ ಬಿನ್ಸೋದು, ಕೆಟ್ಟದಾಗೆಲ್ಲ ಅದು ಒಳ್ಳೆ ಬೆಳವಣಿಗೆ ಅಲ್ಲ. ನಿಮ್ಮ ಪ್ರಕಾರ ಯಾರು ಒಳ್ಳೆಯವರು, ಯಾವ ಹೆಣ್ಮಗಳು ಒಳ್ಳೆಯವಳು? ಹಾಗಾದ್ರೆ ನಿಮಗೆ ನಾವು ಕೆಟ್ಟವರು. ಹಂಗಾರೆ ನಿಮ್ಮ ಅಕ್ಕ ತಂಗಿರು ನಮ್ಮ ಅಣ್ಣ ತಮ್ಮರಿಗೂ ಕೆಟ್ಟವರು ತಾನೇ? ಒಂದು ಹೆಣ್ಮಕ್ಳು ಏನೋ ಒಂದು ಹುಡುಗರ ಥರ ಬದುಕ್ತಾರೆ, ಹುಡುಗರ ಥರ ಇರ್ತಾರೆ ಅಂತಂದರೆ ಅದೇ ಅವ್ರೇನು ಸೋಕಿ ಅಂತ ಇರೋದಿಲ್ಲ. ನಮಗೂ ಆಸೆಗಳಿದ್ದಾವೆ, ಕನಸುಗಳಿದ್ದಾವೆ, ಏನೋ ಮಾಡಬೇಕು ಅಂತ. ಎಷ್ಟೋ ಸಾರಿ ಈಗಲೂ ನಮಗೂ ಓದೋ ಹಂಬಲ ಇದೆ, ದುಡಿಯೋ ಹಂಬಲ ಇದೆ, ಎಲ್ಲನೂ ಇದೆ. ಆದರೆ ಒಬ್ಬರೇ ಎಲ್ಲನೂ ಮೆಟ್ಟಿ ನಿಲ್ಲಬೇಕು, ಎಲ್ಲನೂ ಮಾಡಬೇಕಂತಂದರೆ ನಮ್ಮ ವಯಸ್ಸಿಗೆ ತಕ್ಕಂಗೆ, ನಮ್ಮ ನಾಲೆಡ್ಜಿಗೆ ತಕ್ಕಂಗೆ ಏನೋ ಒಂದು ಮಾಡ್ತಿದ್ದೀವಿ. ನಾವು ಅಷ್ಟೊಂದು ಗೋಲ್ ರೀಚ್ ಆಗೋದ್ರಲ್ಲಿ ನಮಗೆ ಬೇಕಾಗಿರೋಂಥ ಜೀವಗಳನ್ನು ಎಲ್ಲಿ ಕಳ್ಕೊತೀವಿ ಅಂದ್ಬಿಟ್ಟು ಒಂದಿಷ್ಟು ಕಾರ್ಯಗಳನ್ನು ನಾವು ಶಾರ್ಟ್ ಟೈಮಲ್ಲಿ ಅಪ್ಪ ಅಮ್ಮಗೆ ಖುಷಿ ಪಡಿಸೋಂಥವನ್ನ ನಾವು ಮಾಡ್ತಿರ್ತೀವಿ. ನಾವು ಯಾರು ಅಪ್ಪ ಅಮ್ಮನ ತಲೆ ಹೊಡೆದು ಅಷ್ಟು ಅಪರಿಚಿತ ವ್ಯಕ್ತಿಗಳು ಕೂಡ ನೀವು ನಮ್ಮ ಜೀವನದಲ್ಲಿ ಬಂದ್ಬಿಟ್ಟು ಆಟ ಆಡ್ತಿದ್ದೀರ. ಕೆಲವರು ಬಂದ್ಬಿಟ್ಟು ನಮ್ಮ ಜೀವನ ಶೈಲಿ ಬಗ್ಗೆ, ನಮ್ಮ ಬಗ್ಗೆ ನಮಗೆಲ್ಲ ಹೇಳಕ್ ಬರ್ತೀರಾ. ನಿಮಗೆ ಯಾವ ನೈತಿಕತೆ ಇದೆ ಅಂತಂದ್ಬಿಟ್ಟು ನಮ್ಮ ಬಗ್ಗೆ ನೀವು ಮಾತಾಡ್ತೀರಾ? ನಿಮಗೆ ಯಾವ ನೈತಿಕತೆ ಇದೆ? ನಿಮ್ಗೆ ಯಾವ ಅರ್ಹತೆ ಇದೆ ನಮ್ಮ ಬಗ್ಗೆ ಮಾತಾಡೋಕ್ಕೆ? ನೀವು ಮಾಡಿದ್ದೀರಾ? ನಾನು ಕೆಲಸ ಮಾಡಿದ್ದೀನಿ ಅಂತ ನಾನು ಜಂಬ ಕೊಚ್ಕೊಂತಿಲ್ಲ, ನೋವಾಗುತ್ತೆ ನಮಗೆ. ನನ್ನ ಜೊತೆ ಒಂದಿಷ್ಟು ಹುಡುಗರೆಲ್ಲ ಬಂದ್ಬಿಟ್ಟು ಕಷ್ಟಪಟ್ಟಿದ್ದಾರೆ, ಬೆಳಗ್ಗಿಂದ ಸಂಜೆವರೆಗೂ ನೈಟ್ ಎಲ್ಲ ವರ್ಕ್ ಮಾಡಿದ್ದೀವಿ, ಅನಾರೋಗ್ಯಕ್ಕೆ ಕೂಡ ತುತ್ತಾಗಿದ್ದೀವಿ. ನಾವು ಅಷ್ಟೊಂದು ಸಫರ್ ಆಗಿದ್ದೀವಿ. ನೀವು ಅನ್ಬೋದು ಯಾಕವ ಇಷ್ಟು ಕಷ್ಟಪಟ್ಟು ಮಾಡೋದು ಏನು ನಿಂತ್ಕೊಂಡಿತ್ತು ಅಂತಂದ್ಬಿಟ್ಟು. ಎಲ್ಲರೂ ಹೀಗೆ ಅಂದರೆ ಹೇಗೆ? ಒಂದಿಷ್ಟು ಸಮಾಜದಲ್ಲಿ ನಮ್ಮದು ಒಂದು ಪಾತ್ರ ಇದೆ, ನಾವು ಒಂದು ಏನಾದರೂ ಒಂದು ಬದಲಾವಣೆ ತರಂತ ಪಾತ್ರ ನಮ್ಮದು ಒಂದು ಇರಲಿ ಅಂತ ಮಾಡೋದಪ್ಪ. ಈ ಥರ ಎಲ್ಲ ಮಾಡಿಬಿಟ್ರೆ ಎಷ್ಟೋ ಜನ ಹುಡುಗಿರು ಸಮಾಜದಲ್ಲಿ ಬದುಕಬೇಕು, ಏನೋ ಒಂದು ಮಾಡಬೇಕು ಕೆಲಸ ಕಾರ್ಯಗಳಂತಂದರೆ ಯಾರೂ ಮುಂದೆ ಬರಲ್ಲ. ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ನೀವೆಲ್ಲ ಈ ಥರ ಮಾಡಿಬಿಟ್ಟು ಅವರನ್ನು ಕುಗ್ಗಿಸುವಂಥ ಪ್ರಯತ್ನ. ಮೊದಲು ಹೋರಾಟಕ್ಕೆ ಎಲ್ಲ ಹೋಗ್ತಿದ್ದೆ ನಾನು. ಹೋರಾಟಕ್ಕೆ ಹೋದಾಗ ಆವಾಗಲೂ ಕುಗ್ಗಿಸುವಂಥ ಕೆಲಸಗಳು ಒಂದಿಷ್ಟು ನಡೆದ್ವು. ಹಾಗೆ ಹಿಂಗೆ ಹೋರಾಟ ಮಾಡಿಬಿಟ್ರೆ ಅದಾಗುತ್ತಾ ಇದಾಗುತ್ತಾ ಅಂತಂದ್ಬಿಟ್ಟು, ಬೇಡಪ್ಪ ಮುಚ್ಕೊಂಡು ಕೆಲಸ ಮಾಡೋಣ ನಮ್ಮ ಪಾಡಿಗೆ ನಾವು. ಯಾರೇ ನಮ್ಗೇನು ಕೆಲಸ ಮಾಡಿ ಅಂತ ಹೇಳಿಲ್ಲ. ನಾವೀಗ ಮನುಷ್ಯ ಧರ್ಮ. ನನಗೆ ಎಲ್ಲ ಒಂದು ಕಂಡು ಬಂತು, ಅದು ಸರಿ ಇಲ್ಲ ಅಂದಾಗ ಅದು ಸರಿಪಡಿಸೋದು ಮನುಷ್ಯ ಧರ್ಮ. ಅದನ್ನ ನಾನು ಮಾಡ್ತಾ ಇದ್ದೀನಿ ನನ್ನ ಪ್ರಾಮಾಣಿಕವಾಗಿ. ನೀವು ಅಷ್ಟೇ ಪ್ರಾಮಾಣಿಕವಾಗಿ ನನ್ನ ಹೆಸರನ್ನು ಕೆಡಿಸುವಂಥ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಾ. ಕೆಲವರು ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡ್ಕೊತೀರಾ, ಯಾರು ಹುಡುಗಿರಿಗೆ ಚಾಟ್ ಮಾಡ್ತೀರಾ, ಹುಡುಗರಿಗೆ ಚಾಟ್ ಮಾಡ್ತೀರಾ, ಇನ್ನೊಬ್ರು ಭಾವನೆಗಳೊಂದಿಗೆ ಆಟ ಆಡ್ತೀರಾ. ಅದ್ರ ಬಗ್ಗೆ ಕತೆ ಕಟ್ಬಿಟ್ಟು ಹಾಕೋದ್ರಿಂದ ಜನಗಳು ಕೂಡ ತುಂಬ ಕೆಟ್ಟದಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ನಮಗೆ ಸಹಿಸೋಕ್ಕಾಗಲ್ಲ. ನಾವು ಎಷ್ಟೇ ಹುಡುಗರ ಥರ ಇರ್ಬೋದು,
ಎಷ್ಟೇ ಹುಡುಗರು ಥರ ಇರ್ಬೋದು, ನಮ್ಮಲ್ಲಿ ಒಂದು ಹೆಣ್ತನ ಹುಡುಗಿ ಅನ್ನೋದು ಇದ್ದೇ ಇರುತ್ತೆ. ನೋವಾಗುತ್ತೆ ನಮಗೂ ಕೂಡ. ಈ ಥರ ಎಲ್ಲ ಹಿಂಸೆ ಮಾಡೋದು ನಿಜವಾಗ್ಲೂ ಸರಿಯಲ್ಲ. ನಾಳೆ ಏನಾದರೂ ಮನ್ಸಿಗೆ ತುಂಬ ನೋವು ಮಾಡ್ಕೊಂಡು ನಾವು ಏನಾದರೂ ಆಯಿದ್ರೆ ನೀವು ನಮ್ಮ ಫ್ಯಾಮಿಲಿನ ನೀವು ಸಾಕ್ತೀರಾ? ನಿಮಗೆ ಇದಾರ ನಮ್ಮ ಫ್ಯಾಮಿಲಿ ನೀವು ನೋಡ್ಕೊಂತೀರಾ? ನನ್ನ ಅಕ್ಕ ತಂಗಿ ನನ್ನ ಅಪ್ಪ ಎಲ್ಲರೂ ನೋಡ್ಕೊಂತೀರಾ ನೀವು? ಹೇಳಿ, ನೀವು ನನ್ನ ಅಕ್ಕ ತಂಗಿರ್ನೆಲ್ಲ ನೀವು ನೋಡ್ಕೊಂತೀರಾ? ಹೇಳಿ, ನೀವು ಈ ಥರ ನನ್ನನ್ನು ಯಾಕೆ ನೀವು ಕುಗ್ಗಿಸ್ತೀರಾ? ನನಗೆ ತುಂಬಾ ಮಾನಸಿಕವಾಗಿ ನನಗೆ ಹಿಂಸೆ ಆಗ್ಬಿಟ್ಟಿದೆ. ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡ್ತೀರಾ. ಜೀವ ಫೇಕ್ ಅಕೌಂಟ್ಗಳನ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಬಿಟ್ಟು ತುಂಬ ಕೆಟ್ಟದಾಗಿ ಎಲ್ಲಿ ಬೇಕಲ್ಲೇ ನಮ್ಮ ಬಗ್ಗೆ ಇದು ಮಾಡ್ತಿದ್ರೆ. ಅದರಿಂದ ನನಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ, ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಯಾಕೆ ನೀವು ನನ್ನನ್ನು ಅರ್ಥ ಮಾಡ್ಕೊತಿಲ್ಲ? ನಾನು ಈ ಕೆಲಸ ಮಾಡಿದೆ ತಪ್ಪಾಯ್ತಾ? ರೀಸೆಂಟಾಗಿ ನಾನು ಜಿ ಕನ್ನಡ ಮತ್ತು ನ್ಯೂಸ್ 18ಗೆ ನಾನು ಹೋಗಿ ದೊಡ್ಡ ತಪ್ಪಾಗ್ಬಿಡ್ತು ಜೀವನದಲ್ಲಿ. ನನ್ಗೆ ಯಾವತ್ತು ಪ್ರಚಾರ ಬಯಸ್ತಾಳಲ್ಲ, ಯಾವತ್ತು ಎಲ್ಲೋದೋಳಲ್ಲ, ವಿಡಿಯೋಗಳನ್ನು ಹಾಕ್ತೀನಿ. ಯಾಕೆ ಹಾಕ್ತೀನಿ ಅಂದರೆ ಸ್ವಲ್ಪ ಜನಗಳಿಗೆ ಗೊತ್ತಾಗಲಿ ಅಂತಂದ್ಬಿಟ್ಟು ಹೋಗಿ ಬಂದೆ. ತುಂಬ ಕೀಳಾಗಿ ಮಾತಾಡ್ತಿದ್ದೀರ. ಎಷ್ಟು ಪಾಸಿಟಿವ್ ಆಗಿ ಮಾತಾಡ್ತೀರಾ ಅಷ್ಟೇ ನೆಗೆಟಿವ್ ಆಗಿ ಇಲ್ದಿರೋದೆಲ್ಲ ಮಾತಾಡ್ತಿದ್ದೀರಲ್ಲ ನೀವು. ಇರೋದನ್ನ ನೀವು ಮಾತಾಡಿ ಬಂದ್ಬಿಟ್ಟು ನನ್ನ ದೂರ ನೀಡಿ ಬಂದ್ಬಿಟ್ಟು ನೀವು ಹೋಗಿ ನಾನು ಸ್ಪೇಸ್ ಮಾಡ್ತೀನಿ, ನಾನು ರೆಡಿ ಇದ್ದೀನಿ, ಎಲ್ಲದಕ್ಕೂ ನಾನು ದಾಖಲಾತಿಗೆ ನಾನು ಕೊಡ್ತೀನಿ. ಸುಮ್ಮನೆ ಮಾತಾಡಬಾರ್ದು. ಏನೋ ಒಂದು ಮಾಡ್ತಾ ಇದ್ದೀವಿ ಅಂತಾರೆ. ಮನುಷ್ಯ ಎಲ್ಲಿವರೆಗೂ ಸಹಿಸ್ತಾನೆ ಹೇಳಿ? ಅಷ್ಟೇ ಸಾಕು. ಇಲ್ಲಿ ಬಿಟ್ಟಿದ್ದೀವಿ, ನಾವು ಕೆಲಸ ಬಿಟ್ಟಿದ್ದೀವಿ, ನಮ್ಮ ಬಾಡಿ ನಾವು ಬದುಕಬೇಕು ಅಂದ್ಕೊಂಡಿದ್ದೀವಿ. ಬದುಕಬೇಕು, ಸಾಯಕ್ಕೂ ನಮಗೆ ಆಪ್ಷನ್ ಇಲ್ಲ. ಯಾಕಿಲ್ಲ ಅಂತಾರೆ, ಒಂದಿಷ್ಟು ಜವಾಬ್ದಾರಿಗಳಿದ್ದಾವೆ, ಒಂದಿಷ್ಟು ನಾವೇ ನಿಂತ್ಕೊಂಡು ನಿಭಾಯಿಸುವಂಥ ಒಂದಿಷ್ಟು ಕಾರ್ಯಗಳಿದ್ದಾವೆ. ಅಂದರೆ ಯಾವುದೇ ಏನು ಸಮಾಜಕ್ಕಂತಲ್ಲ, ಫ್ಯಾಮಿಲಿಲಿ ಅದಕ್ಕೋಸ್ಕರನೇ ನಾವು ಬದುಕಿದ್ದೀವಿ. ನಮ್ಮನ್ನು ಸ್ವಲ್ಪ ದಿನ ಬದುಕಕ್ಕೆ ಬಿಡಿ. ಎಲ್ಲ ಕ್ಲಿಯರ್ ಆದ್ಮೇಲೆ ಬೇಕಾದ್ರೆ ನಮ್ಮ ಪಾಡಿಗೆ ನಾವು ಹೋಗ್ಬಿಡ್ತೀವಿ. ನೀವು ಚೆಂದಾಗಿರಲಿ. ಇನ್ನೊಬ್ರ ಬಗ್ಗೆ ಆಡ್ಕೊಂಡು ಈ ಥರ ಎಲ್ಲ ಹಿಂಸೆ ಕೊಡ್ತಾನೆ ಇರ್ತೀರಲ್ಲ. ಒಂದು ಸಣ್ಣ ಕಮೆಂಟ್ ಬಂದರೂ ಕೂಡ ನನಗೆ ಸಹಿಸೋಕ್ಕಾಗಲ್ಲ. ಜೀವ ಸತ್ತೋಗುತ್ತೆ. ಅದೆಷ್ಟು ಹೆಣ್ಮಕ್ಳು ಅದು ಹೆಂಗೆ ತಡ್ಕೊಂಡಿದ್ದಾರೆ ಏನಪ್ಪ. ಈಗ ನಾನು ಹೇಳೋಂಥ ಸಮಸ್ಯೆಗಳು ನಿಮ್ಗೆ ಏನು ಅನಿಸ್ತವೆ? ಇಷ್ಟಕ್ಕೆ ಹೇಳ್ತಾರ ಅಂತಂದ್ಬಿಟ್ಟು ನಿಯತಿಯಿಂದ ಬದುಕ್ತಿದ್ದೀವಿ ನಾವು. ಇನ್ಯಾವುದಕ್ಕೆ ಏನೋ